ಮೋಹಕ ತಾರೆ ಎಂದೇ ಖ್ಯಾತಿಯನ್ನ ಪಡೆದಿರುವ ರಮ್ಯಾ ಕನ್ನಡ ಚಿತ್ರರಂಗದ ಎವರ್ಗ್ರೀನ್ ಹೀರೋಯಿನ್. ರಮ್ಯಾ ಬಳಿಕ ಹಲವಾರು ನಟಿಯರು ಬಂದು ಹೋಗಿದ್ರೂ ಕೂಡ ಯಾರಿಗೂ ರಮ್ಯಾಗೆ ಇರುವಂತಹ ಕ್ರೇಜ್ ಮಾತ್ರ ಸಿಗಲಿಲ್ಲ. ನಟಿ ರಮ್ಯಾ ಚಿತ್ರರಂಗದಿಂದ ದೂರವಾಗಿ ದಶಕವೇ ಸಮೀಪಿಸುತ್ತಿದ್ರು. ಪ್ರಸ್ತುತ ಚಿತ್ರರಂಗದಲ್ಲಿ ಸಕ್ರಿಯರಾಗಿರುವ ನಟಿಯರಿಗಿಂತ ಹೆಚ್ಚಿನ ಕ್ರೇಜ್ ಹೊಂದಿದ್ದಾರೆ. ಇನ್ನು ರಮ್ಯಾ 2016ರಲ್ಲಿ ತೆರೆಗೆ ಬಂದ ನಾಗರಹಾವು ಚಿತ್ರದಲ್ಲಿ ಕೊನೆಯ ಬಾರಿಗೆ ಬಣ್ಣ ಹಚ್ಚಿದ್ರು. 2023ರಲ್ಲಿ ತೆರೆಗೆ ಬಂದ ಹಾಸ್ಟೆಲ್ ಹುಡುಗರು ಬೇಕಾಗಿದ್ದಾರೆ ಚಿತ್ರದಲ್ಲಿ ರಮ್ಯಾ ಅತಿಥಿ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ರು. ಇನ್ನು ರಮ್ಯಾ ಆಫರ್ಗಳಿಲ್ಲದೆ ಅಥವಾ ರಾಜಕೀಯಕ್ಕೆ ಹೋಗಿ ಬಂದ ಬಳಿಕ ಸಿನಿಮಾ ಬೇಡ ಎಂಬ ಕಾರಣಕ್ಕೆ ಸಿನಿಮಾದಿಂದ ದೂರ ಉಳಿದಿಲ್ಲ. ಇದಕ್ಕೆ ಕಾರಣ ಚಿತ್ರರಂಗದಲ್ಲಿರುವ ಸಂಭಾವನೆ ತಾರತಮ್ಯ ಅಂತ ಸ್ವತಃ ರಮ್ಯಾ ಅವರೇ ಹೇಳಿದ್ದಾರೆ. ಹೌದು, ಬೆಂಗಳೂರು ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವದಲ್ಲಿ ಭಾಗವಹಿಸಿ ಮಾಧ್ಯಮದವರ ಜೊತೆ ಮಾತನಾಡಿದ ರಮ್ಯಾ, ಇಂದು ಸೂಪರ್ ಸ್ಟಾರ್ಗಳಾಗಿರುವ ಹಲವರ ಜೊತೆ ನಾನು ಹಿಂದೆ ಸಿನಿಮಾ ಮಾಡಿದ್ದೀನಿ. ಆಗ ಅವರು ಅಷ್ಟೊಂದು ಫೇಮಸ್ ಇರಲಿಲ್ಲ. ಹಾಗೆಯೇ ನನಗಿಂತ ಅವರಿಗೆ ಕಡಿಮೆ ಸಂಭಾವನೆ ಇತ್ತು. ಆದರೆ ಚಿತ್ರ ಹಿಟ್ ಆದ ಬಳಿಕ ನನಗಿಂತ ಅವರ ಸಂಭಾವನೆ 50 ಪಟ್ಟು ಹೆಚ್ಚಾಗಿತ್ತು. ನನ್ನ ಸಂಭಾವನೆ ಮಾತ್ರ ಕೇವಲ 5 ಪಟ್ಟು ಮಾತ್ರ ಹೆಚ್ಚು ಸಿಗ್ತಿತ್ತು. ನಾನು ಹಾಗೂ ನಾಯಕ ಒಟ್ಟಿಗೆ ಕೆಲಸ ಮಾಡ್ತೀನಿ. ಆದರೆ ಅವರು ಮಾತ್ರ ಮುಂದಿನ ದಿನಗಳಲ್ಲಿ ಕೋಟಿ ಕೋಟಿ ಪಡೆಯುತ್ತಾರೆ. ನಾನು ಮಾತ್ರ ಕೋಟಿ ಮುಟ್ಟೋಕೆ ಒದ್ದಾಡುವಂತಾಗಿದೆ. ಅದೇ ಕಾರಣಕ್ಕೆ ನಾನು ಚಿತ್ರರಂಗದಿಂದ ಹೊರ ನಡೆದೆ ಅಂತ ರಮ್ಯಾ ತಿಳಿಸಿದ್ರು. ಇಲ್ಲಿ ನಟಿ ರಮ್ಯಾ ಅವರ ಹೇಳಿಕೆಯನ್ನ ಗಮನಿಸಿದ್ರೆ, ರಮ್ಯಾ ಚಿತ್ರರಂಗ ಬಿಡುವುದಕ್ಕೂ ಮುನ್ನ ಅವರ ಜೊತೆ ನಟಿಸಿದ ಇಬ್ಬರು ಹೊಸ ನಟರಂದ್ರೆ ಅದು ಲೂಸ್ ಮಾದ ಯೋಗಿ ಹಾಗೂ ನಟ ಯಶ್. ಹೌದು, ಕೊನೆಯಲ್ಲಿ ಉಪೇಂದ್ರ ಹಾಗೂ ಶಿವರಾಜ್ ಕುಮಾರ್ ರೀತಿಯ ಸಿನಿಮಾಗಳಲ್ಲಿ ನಡೆಸಿದ ರಮ್ಯಾ ಹೇಳಿಕೆ ಈ ಇಬ್ಬರು ನಟರಿಗೂ ಅನ್ವಯ ಆಗೋದಿಲ್ಲ. ಆದ್ರೆ ಲಕ್ಕಿ ಸಮಯದಲ್ಲಿ ಯಶ್ ಹಾಗೂ ಸಿದ್ಲಿಂಗು ಸಮಯದಲ್ಲಿ ಲೂಸ್ ಮಾದ ಯೋಗಿ ಅವರತ್ತ ನೋಡಿದ್ರೆ ರಮ್ಯಾ ಹೇಳಿಕೆ ನೀಡಿದ್ದು ಈ ಇಬ್ಬರ ಬಗ್ಗೆನ ಎಂಬ ಅನುಮಾನ ಹುಟ್ಟದೇ ಇರಲಾರದು. ಯಾಕಂದ್ರೆ ಯಶ್ ಹಾಗೂ ಯೋಗಿ ನಂತರ ಒಳ್ಳೆಯ ಸಂಭಾವನೆಗಳನ್ನ ಪಡೆದ್ರು. ಅಲ್ಲಿಯೂ ವಿಶೇಷವಾಗಿ ಯಶ್ ಅವರು. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ನ್ಯೂಸ್ 24x7. ಇದು ಸತ್ಯದ ಧ್ವನಿ.